ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರ್ ಸ್ವಾಮಿ ನೀವು? ಶಂಕರ ಮಹಾದೇವ. ಆಯ್ತು ಸ್ವಾಮಿ, ನೀವು ಶಂಕರ್ ಮಹಾದೇವನು, ನಾನು ವಿಜಯ್ ಪ್ರಕಾಶ್. ಬನ್ನಿ ಸರಿಗಮಪ್ಪ ಅಲ್ಲಿ ಜಡ್ಜಸ್ ಆಗಿ ಕೂತ್ಕೊಳ್ಳೋಣ. ಬನ್ರಿ ಈ ಕಡೆ, ನಾನು ಬಿಸಿ ಇದ್ದೀನಿ. ಲಿಂಗರಾಜ್, ಕಲ್ಲು ಹೊಡಿಬೇಡ ಶಿವಪ್ರಸಾದ್. ಅಯ್ಯಪ್ಪ, ನನ್ನ ಹೆಸರು ಬೇರೆ ಗೊತ್ತಾ? ಅಲ್ಲ ಸ್ವಾಮಿ, ಯಾರು ಇಲ್ದೇ ಇರೋ ಜಾಗದಲ್ಲಿ ನನ್ನ ಪಾಡಿಗೆ ನಾನು ಬಂದು ಕಲ್ಲು ಹೊಡಿತಾ ಇದ್ದೀನಿ. ಮಧ್ಯೆ ನಿಮ್ದೇನ್ರಿ ಪ್ರಾಬ್ಲಮ್? ಇಷ್ಟಕ್ಕೂ ನೀವ್ ಯಾರು? ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ ಅಂತದ್ರಲ್ಲಿ ಜೀನ್ಸ್ ಜುಬ್ಬ ಪಿಂಕ್ ಕೋಟ್ ಹಾಕೊಂಬಂತ ಹೆದರ್ಸ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀವಾ? ಬನ್ರಿ ಸೈಡ್ಗೆ. ಲಿಂಗರಾಜ್, ಶಿವಪ್ರಸಾದ್, ನಿನಗೆ ಕಲ್ಲು ಹೊಡಿಬೇಡ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೋಡಿ, ನಿಮ್ಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಏರಿಯಾಗೆ ಹೊಸಬ ಅನ್ಸುತ್ತೆ. ನಾವ್ ಆಕ್ಚುಲಿ ಆಗ್ಲಿಂದಾನೇ ಒಂಥರ ಪಂಟ್ರು. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ. ಆದ್ರೆ ನಮ್ಮ ಅಮ್ಮನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಯಾರ ಮೇಲೂ ಕೈ ಎತ್ತಲ್ಲ ಅಂತ. ನನ್ನ ಕೋಪ, ರೋಷ, ಆವೇಶನೆಲ್ಲ ಕಟ್ಟಿಟ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನಾವು ಇಷ್ಟು ಹೇಳಿದ್ರೆ ಹೋಗ್ತಾ ಇಲ್ವಲ್ಲ ಅವನು. ಎಲ್ಲೋ ಪರಿಸರವಾದಿ ಇರಬೇಕು. ಮರಕ್ಕೆ ಕಲ್ಲಲ್ಲಿ ಹೊಡಿತಾ ಇದ್ದೀನಿ ಅಂತ ನಾನು ಹೊಡೆಯಕ್ಕೆ ಬಂದಿರಬೇಕು. ಯಾಕೆ ಬೇಕು ರಿಸ್ಕು? ಈಗೇನು ಸರ್, ಕಲ್ಲಲ್ಲಿ ಹೊಡಿಬಾರ್ದು ಅಷ್ಟೇ ತಾನೆ? ಇಟ್ಸ್ ಓಕೆ, ರೈಟ್. ಅದಕ್ಕೆ ಯಾಕೆ ಒಳ್ಳೆ ಗಂಟ್ಲಲ್ಲೇ ವಿಷ ಇಟ್ಕೊಂಡಿರೋರ್ ಥರ ಉರ್ರ್ ಅಂತ ಇದ್ದೀರಾ? ಅರೆ, ಇನ್ನೂ ಗುರಾಯಿಸ್ತಾ ಇದ್ದೀರಾ ಏನೋ ಮೂರನೇ ಕಣ್ಣು ಬಿಡೋ ತರ. ನೋಡಿ ಸ್ವಾಮಿ, ಮನುಷ್ಯ ಅಂದ್ಮೇಲೆ ಯಾವಾಗಲೂ ಕೂಲ್ ಆಗಿರ್ಬೇಕು. ಸಾಧ್ಯವಾದ್ರೆ ಆಕಾಶಕ್ಕೆ ಎಗರಿ ಚಂದ್ರನ್ ಕಿತ್ಕೊಂಡು ತಲೆ ಮೇಲೆ ಇಟ್ಕೊಳ್ಳಿ, ಕೂಲ್ ಆಗ್ತೀರಾ. ದಿಸ್ ಇಸ್ ಇಂಡಿಯಾ. ಇಟ್ಸ್ ಎ ಡೆಮೋಕ್ರಾಟಿಕ್ ಕಂಟ್ರಿ. ಐ ಹ್ಯಾವ್ ರೈಟ್ ಟು ಸ್ಪೀಕ್, ಐ ಹ್ಯಾವ್ ರೈಟ್ ಟು ಎಕ್ಸ್ಪ್ರೆಸ್, ಐ ಹ್ಯಾವ್ ರೈಟ್. ಅಷ್ಟೇ. ಶಿವಪ್ಪ ಫೋಟೋನು ತೆಗೆದಿಟ್ಕೊಂಡ. ಅಲ್ಲಿ ಯಾರೂ ಇಲ್ಲ. ಈ ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಹೌದಲ್ವಾ? ಏನೇನು ಇಷ್ಟೆಲ್ಲ ಹೇಳಿದ್ರು ಒಂಚೂರು ಶೇಕ್ ಆಗ್ತಾ ಇಲ್ವೇ? ಏನು ಮಾಡಲಿ? ನನ್ನ ಬಗ್ಗೆ ನಿಮಗೆ ಸರಿಯಾಗಿ ಡೀಟೇಲ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ. ನಾನು ಚಿಕ್ಕ ವಯಸ್ಸಿಂದಾನೇ ಗರಡಿ ಮನೆಯಲ್ಲಿ ಪಳಗ್ದವನು. ಸಿಕ್ದವ್ರಿಗೆಲ್ಲ ಆವಾಜ್ ಹಾಕೊಂಡು ಬೆಳೆದವನು. ಯಾರು ಸಿಗ್ತಾ ಇರ್ಲಿಲ್ಲ ಅಷ್ಟೇ. ನನಗೂ ಆವಾಜ್ ಹಾಕಕ್ ಬರುತ್ತೆ. ಏಯ್ 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 ಅಂತ ಎಲ್ಲ ಆವಾಜ್ ಹಾಕ್ತೀನಿ. ಆದ್ರೆ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಆವಾಜ್ ಹಾಕಲ್ಲ ಅಷ್ಟೇ. ಏನಂತ ಬಿಲ್ಡಪ್ ಕೊಡ್ಲಿ ನೋಡೋ, ಕೊನೆ ಸಾರಿ ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನನ್ನ ಕೋಪ ಮಿತಿ ಮೀರಕ್ಕೂ ಮುಂಚೆ ಬಿಟ್ಟೆ ನೋಡೋ ಒಂದು ಆವಾಜು. ಆಸಾಮಿ ಎಸ್ಕೇಪು. ನನ್ನ ವಾಯ್ಸ್ ಕೇಳ್ತಿದಂಗೆ ಗಡ 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 ಅಂತ ನಡ್ಗಿ ಓಡೋಗ್ಬಿಟ್ಟ. ಶಿವಪ್ರಸಾದ್ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ? ರೀ ರೀ ರಾಧಾ ಚಡ್ಡಿ ಮತ್ತು ಕೊನೆ ಅಂಗಡಿ ಇದನ್ನ ಹೊರಗೂ ಹಾಕೋ. ಎಲ್ಲ ನನ್ನ ಕರ್ಮ. ನಿದ್ದೆಲ್ಲೂ ಕೆಲ್ಸದ ಬಗ್ಗೆನೇ ಕನ್ವರಿಸ್ತಾ ಇರ್ತಾರೆ. ರೀ ರೀ ಸರ್, ಕರೆಂಟ್ ಬಿಲ್ ಕಟ್ಟಿದ್ದೀನಿ ಸರ್, ಪ್ಲೀಸ್ ಸರ್. ಮಿಸ್ಟರ್ ಶಿವಪ್ರಸಾದ್. ಗುಡ್ ಮಾರ್ನಿಂಗ್ ಸರ್.
ನಾನೇ. ರೀ ಮಳೆ ಬರೋ ಹಾಗಿದೆ, ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಹೋಗಿ ತಗೊಂಡ್ ಬನ್ರಿ. ನನ್ಗೊಬ್ಳಿಗೆ ಹೋಗಿ ಭಯ ಆಗುತ್ತೆ. ನಿನಗೆ ಮಾತ್ರ ಭಯನಾ? ನಿಮ್ಗೂ ಭಯನಾ? ಏನಂದೆ? ಭಯನಾ? ನಾವು ಆಗ್ಲೇ ಪರೋಡಿ ಅಮ್ಮನಿಗೆ ಮಾತು ಕೊಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇಲ್ಲ ಅಂದ್ರೆ ನಾನು ಗೊತ್ತಲ್ಲ. ಅಯ್ಯೋ ಆಯ್ತು ರೀ, ಈಗ ಹೋಗಿ. ಇದೇನಿದು? ಮೇಲ್ ನೋಡಿದ್ರೆ ಲಿಂಗ ಕಾಣಿಸಿ ಹಂಗೆ ಮಾಯ ಆಗೋಯ್ತು. ಇಲ್ಲಿ ನೆರಳು ಕಾಣಿಸ್ತು, ಆದ್ರೆ ವ್ಯಕ್ತಿನೇ ಇಲ್ಲ. ನೋಡೋ, ಕೊನೆ ಸಾರಿ ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನನ್ನ ಕೋಪ ಮಿತಿ ಮೀರಕ್ಕೂ ಮುಂಚೆ. ಅಂದ್ರೆ ಆ ಮರದ ಹತ್ರ ನಾನೊಬ್ಬ ವ್ಯಕ್ತಿಗೆ ಆವಾಜ್ ಹಾಕಂದಲ್ಲ, ಅವನೇ ನನ್ನ ಆಟ ಆಡಿಸ್ತಾ ಇರ್ಬೇಕು. ಅವನ್ಯಾಕೆ ನನಗೆ ಆಟ ಆಡಿಸ್ತಾನೆ? ಇದೆಲ್ಲ ನನ್ನ ಭ್ರಮೆ ಇರಬೇಕು. ಬಾಗ್ಲೇ ಹಾಕಿಲ್ಲ. ಬಾಕ್ಸಿಗೆ ಹಾಕಿದಾಗ ಇಡ್ಲಿಗೆ ಚಟ್ನಿ ಬೇಡ, ಗ್ರೀನ್ ಕಲರ್ ಸಾಂಬಾರ್ ಹಾಕು. ಯಾಕೋ? ಮಧ್ಯಾಹ್ನ ಆದ್ರೂ ಇಡ್ಲಿ ಟಿಫಿನ್ ಬಾಕ್ಸ್ ಅಲ್ಲೇ ಇರತ್ತಲ್ಲ, ಚಟ್ನಿ ಕೆಟ್ಟೋಗತ್ತೆ ಅಂತ. ಬೆಳಗ್ಗೆ ಎದ್ದು ಬುದ್ಧಿನೇ ಮಧ್ಯಾಹ್ನ ಕೆಟ್ಟೋಗತ್ತೆ, ಇನ್ನು ಚಟ್ನಿ ಕೆಟ್ಟೋಗಲ್ವಾ? ಗಿರಿ, ದಿನ ಸ್ನಾನ ಲೇಟ್ ಆಗ್ತಾ ಇದೆ, ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು 2 ಬಾಟ್ಲು ಬಿಸಿನೀರು ಇಟ್ಬಿಡು ಅಂತ. ಬಾಟ್ಲು? ಬಾಟ್ಲಲ್ಲ, ಬಕೆಟ್ ಬಕೆಟ್. ಅದನ್ನೇ ನಾನು ಹೇಳ್ತಾ ಇರೋದು ರೀ. ಬಿಟ್ಟಲ್ ಅವ್ರ ಮನೆ ನೋಡಿ. ಅಲ್ಲ, ನಮ್ಮನೆ ಬಿಟ್ಟಲ್ ಅವ್ರ ಮನೇಲಿ ಗೀಸರ್ ಇದೆ. ಒಂದ್ ಸ್ವಿಚ್ ಒತ್ತಿದ್ರೆ ಸಾಕು, ಬಿಸಿನೀರ್ ಹಾಗೆ ಬಂದ್ಬಿಡುತ್ತೆ. ಆದ್ರೆ ಇದು ಶಿವಪ್ರಸಾದ್ ಅವ್ರ ಮನೆ ಅಲ್ವಾ, ಇಲ್ಲಿ ಬಕೆಟ್ ಇಟ್ರೆ ನೀರೇ ಬರಲ್ಲ. ಇನ್ ಬಿಸಿನೀರ್ ಎಲ್ಲಿಂದ ಬರುತ್ತೆ? ಗ್ಯಾಸ್ ರೇಟು 1000 ರೂಪಾಯಿ ಆಗಿದೆ. ಹೀಗೆ ಮಾಡಿದ್ರೆ 15 ದಿನನೂ ಬರಲ್ಲ, ಹೇಳಿದೀನಿ. ಗಿರಿ, ಮಿಕ್ಸಿ ಕೆಟ್ಟೋಗಿದೆ ಅಂತ ಹೇಳಿದಲ್ವಾ, ಹೆಂಗ್ ರುಬ್ದೆ? ಏನ್ ಮಾಡೋದು? ಮಿಕ್ಸಿ ಸರಿ ಮಾಡ್ಸೋಣ ಅಂತ ಅಂಗಡಿಯವನ ಹತ್ರ ಹೋದ್ರೆ 1500 ರೂಪಾಯಿ ಹೇಳ್ದ. ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಎಲ್ರಿ ಬರ್ಬೇಕು? ಅದಕ್ಕೆ ಪ್ರತಿಮಾ ಅವ್ರ ಮನೆಗೆ ಹೋಗಿ ಹಿಟ್ಟು ರುಬ್ಕೊಂಡ್ ಬಂದೆ. ಎಲ್ಲ ನಮ್ಮ ಹಣೆ ಬರ. ಹಿಟ್ಟು ರುಬ್ಬಕ್ಕೂ ಸಾಲ ಈ ಮನೇಲಿ.
ಅಂದ್ರೆ ನಮ್ ಮಿಕ್ಸಿ ಸರಿ ಹೋದ್ಮೇಲೆ ನಾವ್ ಈ ಸಾಲನೂ ತೀರಿಸ್ಬೇಕಾ? ಬಡ್ಡಿ ಸಮೇತ. 2 ಸಲ ರುಬ್ಕೊಡ್ಬೇಕು. ರೀ ಒಂದ್ ಕೆಲ್ಸ ಮಾಡಿ, ಮುಂದಿನ ತಿಂಗಳು ಸಂಬಳ ಬರುತ್ತಲ್ಲ 2,000 ರೂಪಾಯಿ ಕೊಟ್ಬಿಡಿ, ಹೊಸ ಮಿಕ್ಸಿ ತಗೊಂಡ್ಬರ್ತೀನಿ, ಸರಿನಾ? ಅಲ್ಲ ಹಳೆ ಮಿಕ್ಸಿ, ಹಳೆ ಮಿಕ್ಸಿ ಕೊಟ್ಟು ಹೊಸ ಮಿಕ್ಸಿ ತಗೊಂಡ್ರೆ ಕಮ್ಮಿ ಆಗುತ್ತಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಬೇಡ ಸ್ವಾಮಿ. ಯಾಕೆ? ಅಕಸ್ಮಾತ್ ಹೊಸ ಮಿಕ್ಸಿನೂ ಕೆಟ್ಟೋದ್ರೆ ಹಳೆ ಮಿಕ್ಸಿನ ಯೂಸ್ ಮಾಡ್ಬೋದಲ್ಲ ಅಂತ. ಜಾಣೆ ಜಾಣೆ. ಗಿರಿ, ಬಿಸಿ ಬಿಸಿ ಇಡ್ಲಿ, ಸ್ವಲ್ಪ ತುಪ್ಪ ಹಾಕೆ. ಮನೇಲಿ ಎಣ್ಣೆಗೆ ಗತಿ ಇಲ್ಲ, ತುಪ್ಪಕ್ಕೋದ ಕಾಟೆ ಕಾಟೆ. ತುಪ್ಪ ಖಾಲಿ ರೀ, ಮುಂದಿನ ತಿಂಗಳು ರೇಷನಲ್ಲಿ ತರಬೇಕು. ಅಲ್ಲ ಮೊನ್ನೆ 200 ರೂಪಾಯಿ 200 ರೂಪೀಸ್ ಕೊಟ್ಟಿದ್ನಲ್ಲ, ಅದ್ರೆಲ್ಲ ತುಪ್ಪ ತರ್ಬೋದಾಗಿತ್ತಲ್ಲ. ದೀಪದೆಣ್ಣೆ ಖಾಲಿ ಆಗಿತ್ತು, ಆ 200 ರೂಪಾಯಲ್ಲೇ ತರಿಸಿರೋದು. ಗಿರಿ, ದೇವ್ರ ದೀಪಕ್ಕೆ ಅಂತ ಸ್ವಲ್ಪ ತುಪ್ಪ ಎತ್ತಿಟ್ಟಿರ್ತೀಯ ಅಲ್ವಾ, ಅದನ್ನೇ ಒಂಚೂರು ಕೊಡೆ. ರೀ, ಮೊದಲು ಭಗವಂತಂಗ್ ಖುಷಿ ಆಗ್ಬೇಕು, ಆಮೇಲೆ ನಾವು. ಈಗ ಇರೋದನ್ನ ತಿನ್ನಿ. ವಿಠಲ್ ಅವ್ರ ಮನೆ ನೋಡಿ, ತುಪ್ಪದ ಹೊಳೆನೇ ಹರಿಯುತ್ತೆ, ನಲ್ಲಿ ತಿರುಗಿಸಿದ್ರು ತುಪ್ಪನೇ. ನಲ್ಲಿ ತಿರುಗಿಸಿದ್ರು ತುಪ್ಪನಾ? ನಡೀರಪ್ಪ, ಸ್ಕೂಲ್ಗೆ ಬಿಡ್ತೀನಿ. ರೀ, ದಿನ ಹೀಗೆ ಹೊಟ್ಟೆ ಹಚ್ಕೊಂಡು ಹೋಗ್ಬೇಡಿ, ತಿಂಡಿ ತಿನ್ಕೊಂಡು ಹೋಗಿ. ಮನೆ ಮೂಲೆನೂ ಸರಿಯಾಗಿ ಅಣತೆ ಮಾಡಿ, ಒಂದು ಸಣ್ಣ ಜಾಗನೂ ಬಿಡಬೇಡಿ, ಹೋಗಳ್ತಾ ಮಾಡಿ. ಸೌಕರ್ಯ, ಶಿವಪ್ಪರ್ದು ಮನೆ ಖಾಲಿ ಮಾಡ್ತಕತ್ತೀರೇನ್ರಿ? ನಿನಗೆ ಯಾಕೋ ಅದೆಲ್ಲ ಕೆಲಸ ನೋಡು. ಸೋದತಿ ಅಲ್ಲವಾ? ಯಾರು ನೀವು? ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಅಲ್ಲ ನಿಮ್ಮನ್ನೇ ಕೇಳ್ತಾ ಇರೋದು. ರೇ ಸ್ವಾಮಿ, ಎಕ್ಸ್ಕ್ಯೂಸ್ ಮೀ ಸರ್, ಏನ್ ಮಾಡ್ತಾ ಇದೀರಾ ನೀವು? ಶಿವು, ನಮ್ ಕಡೆಯವರೇನೆ. ಗಿರಿ, ಓನರ್ ಬಂದಿದ್ದಾರೆ, ಕಾಫಿ. ಹಾರಿ ತಂದೆ. ಗಿರ್ಜಮ್ಮ, ಕಾಫಿ ಬೇಡ ಶಿವು, ಈಗ ಬರ್ತಾ ನಮ್ಮ ವಿಠಲ್ ಅವ್ರ ಮನೆಯಲ್ಲಿ ಒಳ್ಳೆ ಬಾದಾಮಿ ಅಲೆ ಕುಡ್ಕೊಂಡ್ ಬಂದಿದ್ದೀನಿ, ಕಾಫಿ ಬೇಡಮ್ಮ. ಸರ್, ಇದೆಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಏನಿಲ್ಲ ಶಿವು, ಇದು ನಮ್ಮ ತಾತನ ಪ್ರಾಪರ್ಟಿ, ಮುಂದಕ್ಕೆ ಮಾರಿದ್ರು ಮಾರಬಹುದು, ಅದಕ್ಕೆ ಅಳತೆ ಮಾಡಿಸ್ತಾ ಇದ್ದೀನಿ ಡಾಕ್ಯುಮೆಂಟ್ಗೋಸ್ಕರ. ಅಣ್ಣ, ನೀವ್ ಹೀಗೆ ಇದ್ಕಿದ್ದಾಗೆ ಹೇಳ್ಬಿಟ್ರೆ ನಾವ್ ಎಲ್ಲಿ ಅಂತ ಹೋಗೋದು? ಇದ್ದಕ್ಕಿದ್ದಂಗೆಲ್ಲ ಏನೂ ಇಲ್ಲಮ್ಮ, ಈಗ ಬರೀ ಮೆಜರ್ಮೆಂಟ್ ಅಷ್ಟೇ, ಮಾರಂಗಿದ್ರೆ ಮೊದಲೇ ತಿಳಿಸ್ತೀನಿ. ಅಲ್ಲ ಸರ್, ಸುಮಾರು 20 ವರ್ಷದಿಂದ ನಾವು ಇದೇ ಮನೇಲಿದ್ದೀವಿ. ನಮ್ಮ ಮದುವೆ ಆಗಿದ್ದು ಇಲ್ಲೇ, ಮಕ್ಕಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಹತ್ರ, ಅಪ್ಪನ ಆಸ್ಪತ್ರೆಗೆ, ದೇವಸ್ಥಾನಕ್ಕೆ, ರೇಷನ್ ಅಂಗಡಿಗೆ ಎಲ್ಲ ಹತ್ರ. ಈಗ ಇದಕ್ಕಿದ್ದಾಗ ನೀವು ಈ ರೀತಿ ಹೇಳಿದ್ರೆ? ಏನ್ ಶಿವು, ನಾನೇನು ಈಗಲೇ ಮನೆ ಖಾಲಿ ಮಾಡಬೇಕು ಅಂತ ನಾನು ಹೇಳಿದೆ, ಮುಂದಕ್ಕೆ ಮಾರ್ಬೋದು, ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಲಿ ಅಂತ ಹೇಳಿದೆ ಅಷ್ಟೇ. ಆಯ್ತೇನ್ರಯ್ಯ, ಬೇಗ ನಡ್ರಿ, ಬರ್ತೀನಿ ಶಿವು. ನಾವು ಬೇರೆ ಕಡೆ ಹೋಗ್ಬೇಕಾ? ಈ ಮನೇಲಿ ನಾವು ಇರೋ ಹಾಗಿಲ್ವಾ? ಅದೇ ಮಗನೇ, ನನಗೂ ಅರ್ಥ ಆಗ್ತಾ ಇಲ್ಲ. ಇನ್ನೆಲ್ಲ ಅರ್ಥ ಆಗತ್ತೆ ಇವ್ರಿಗೆ? ಅರ್ಥ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆ ವಿಠಲ್ ಅವ್ರ ತರ ಸ್ವಂತ ಮನೆ ಕಟ್ಸಿರೋರು. ಈ ಊರಲ್ಲಿ ಕಡಿಮೆ ಅಂದ್ರೂ 15,000 ಬಾಡಿಗೆ. ನೀವು ದುಡಿಯೋದೆಲ್ಲ ಆ ಬಾಡಿಗೆಗೆ ಹೋದ್ರೆ ಹೊಟ್ಟೆ ಬಟ್ಟೆಗೆ ಏನ್ ಗತಿ? ಎಲ್ಲ ನಮ್ ಕರ್ಮ. ಆ ವಿಠಲ್ ಅವ್ರನ್ನ ನೋಡಿ ಕಲ್ತ್ಕೋಬೇಕು ಇವ್ರು. ಇವರಿಬ್ರು ಒಟ್ಟಿಗೆ ಕೆಲಸ ಶುರು ಮಾಡಿದ್ದು, ಆದ್ರೆ ಇವ್ರು ಇಲ್ಲೇ ಇದ್ದಾರೆ. ಅವ್ರು ಪ್ರತಿ ವರ್ಷ ಬೆಳೀತಾ ಹೋಗ್ತಾನೆ ಇದ್ದಾರೆ. ಮನೆ, ಕಾರು, ಬಂಗ್ಲೆ, ತೋಟ
ಅಪ್ಪ ನಿಮಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಸ್ಕಂದನ್ ಬೇಕಾದ್ರೆ ನಾನು ಸ್ಕೂಲ್ ವ್ಯಾನ್ ಹತ್ತಿಸ್ತೀನಿ, ನೀವು ಹೊರಡಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಅಪ್ಪ ಅದ್ ನಿಮ್ ಕಂಪ್ನಿ ಪೋಸ್ಟರ್ ತಾನೆ? ಹೈ, ಹೌದಾ? ಅಪ್ಪ ನೀವು ಕೆಲಸ ಚೇಂಜ್ ಮಾಡಕ್ಕಾಗಲ್ವಾ? ಯಾಕೋ ಸ್ಕಂದ? ಸ್ಕೂಲಲ್ಲಿ ಟೀಚರು ನಿಮ್ಮಪ್ಪ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ನನ್ನ ಫ್ರೆಂಡ್ಸು ಇಂಜಿನಿಯರು, ಡಾಕ್ಟರು ಅಂತೆಲ್ಲ ಹೇಳಿದ್ರು. ಆದ್ರೆ ನಾನು ನಮ್ಮಪ್ಪ ಅಂಡರ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂದೆ. ಎಲ್ಲರೂ ಜೋರಾಗಿ ನಕ್ಬಿಟ್ರು. ನಂಗಳು ಬರಂಗಾಗೋಯ್ತಪ್ಪ. ಸ್ಕಂದ, ಅಪ್ಪ ನೀನ್ ಕೇಳ್ದಾಗ್ಲೆಲ್ಲ ಚಾಕ್ಲೇಟ್ಸು, ಐಸ್ ಕ್ರೀಮು, ನೀನ್ ಆಟ ಆಡೋದಕ್ಕೆ ಟಾಯ್ಸು, ಆಮೇಲೆ ಕ್ರಿಕೆಟ್ ಬ್ಯಾಟು ಎಲ್ಲ ಕೊಡ್ಸಿದಾರೆ ತಾನೆ? ನಿನ್ ಫ್ರೆಂಡ್ಸ್ ಅಪ್ಪಂದ್ರು ಅವ್ರ ಮಕ್ಳಿಗೆ ಇಷ್ಟೇ ತಾನೇ ಕೊಡ್ಸಿರೋದು? ಮತ್ತೆ ನಮ್ಮ ಅಪ್ಪಂಗೂ ಅವ್ರ ಅಪ್ಪಂಗೂ ಏನ್ ಡಿಫ್ರೆನ್ಸು? ಏನು ಇಲ್ಲ. ಮತ್ ಯಾಕೋ ಪುಟ ಕೆಲ್ಸ ಚೇಂಜ್ ಮಾಡು ಅಂತಿದ್ಯಾ? ಅಪ್ಪ ಸಾರಿ. ಸರಿ ಅಪ್ಪ, ನಾನು ಬರ್ತೀನಿ. ಏ ಮಗಳೇ, ಥ್ಯಾಂಕ್ಸ್. ಇಲ್ಲ 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 ಹೋಗ್ಬಿಟ್ಟು ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಬಾ ಬಾ, ನಿನಗೆ ಕಾಯ್ತಾ ಇದ್ದೆ ಬಾ. ಹೌದಾ ಸರ್? ಯೋ, ಹಾಕೊಂಡಿರೋ ಚಡ್ಡಿನೇ ಮುಂದೊಂದು ದಿನ ಕಿತ್ತೋಗ್ತದೆ. ನೀವು ಕಿತ್ತೋಗಿರೋ ಚಡ್ಡಿನೇ ತಂದ್ಕೊಟ್ರೆ ಹಂಗೆ ಸೇಲ್ ಮಾಡೋದು ನಾವು. ಸರ್, ಕಂಪನಿಗೆ ಹೇಳಿ ಕ್ವಾಲಿಟಿ ಇಂಪ್ರೂವ್ ಮಾಡಿಸಿ ನೆಕ್ಸ್ಟ್ ಟೈಮ್ ಫ್ರೆಶ್ ಆಗಿರೋ ಸ್ಟಾಕ್ ತಂದು ಕೊಡ್ತೀನಿ ಸರ್. ಇರೋ ಸ್ಟಾಕೆ ಸೇಲ್ ಆಗ್ತಾ ಇಲ್ಲ, ತಗೊಂಡೋಗ. ಇದೊಂದ್ಸರಿ ತಗೊಂಬಿಡಿ ಸರ್ ಪ್ಲೀಸ್. ನೀನೇ ಅಂಗಡಿ ಮಾಲೀಕನಾಗಿದ್ರೆ ತಗೋತಾ ಇದೆಯಾ? ಅಲ್ಲ, ನೀನ್ ಯಾವುದೇ ಅಂಗಡಿಗೆ ಹೋದ್ರು ಕಸ್ಟಮರ್ ಇಲ್ಲ, ನೆನಪಿಟ್ಕೋ. ಸರ್, ಅದನ್ನು ಸೇಲ್ ಆಗಿಲ್ಲ ಸರ್. ಕರ್ಮ ಕರ್ಮ, ಎಲ್ಲರೂ ಡೈರೆಕ್ಟ್ ಆಗಿ ಮುಖದ ಮೇಲೆ ಬಿಸಾಕ್ತಾರೆ. ಯಾಕೆ ಸರ್? ಅವ್ರು ಕಾಣಿಸಿದೆ ನನ್ನ ಮಕ್ಕ, ಅದಕ್ಕೆ. ಓ ಹಂಗೆ. ಛೇ, ಅಲ್ಲ, ಒಂದ್ ಅಂಗಡಿಲೂ ಸೇಲ್ ಆಗಿಲ್ಲ ಅಂದ್ರೆ ಎಲ್ಲ ನನ್ ಗ್ರಾಚಾರ. ಏನಾಯ್ತಪ್ಪ? ನೀವೇ ಹೇಳಿದ್ರಲ್ಲ ಸರ್ ಗ್ರಾಚಾರ ಅಂತ, ಅದಕ್ಕೆ ನಿಂತೋಯ್ತು. ಅಯ್ಯೋ, ಅದೇನ್ ಸ್ವಲ್ಪ ನೋಡಪ್ಪ. ಸರಿ ಸರ್. ಹೇ, ಇದು ಕೂಡನಾ? ಛೇ, ಬರೀ ತಪ್ಪುಗಳೇ ಆಗ್ತಾ ಇದೆ. ಅಲ್ಲ, ಕಂಪ್ನಿ ಹಾಳಾಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಇಲ್ಲ 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 ಇಲ್ಲ, ನಾನು ಸುಮ್ಮನೆ ಇರಬಾರ್ದು. ಹಾ, ಎಲ್ಲಾ ವಿಷಯನೂ ನಮ್ ದೊಡ್ಡ ಬಾಸ್ಗೆ ತಿಳಿಸ್ಬಿಡ್ಬೇಕು. ಆದ್ರೆ ನಾನು ಹಾಗೆ ಮಾಡೋದು ಸರಿನಾ ತಪ್ಪಾ? ಸರಿ ಸರ್, ಸರಿ ಆಗೋಯ್ತು ಸರ್. ಶಿವು, ಏನು ಮಾಡ್ತಿದ್ಯಾ? ನಮ್ಮ ದೊಡ್ಡ ಬಾಸ್ ಅನಂತ ದೇಶಪಾಂಡೆ ಅವ್ರಿಗೆ ಮೇಲ್ ಮಾಡ್ತಾ ಇದ್ದೀನಿ. ವಾಟ್? ಮೇಲ? ಯಾಕೆ? ನಮ್ಮ ಕಂಪನಿ ಚಡ್ಡಿ ಕ್ವಾಲಿಟಿ ಚೆನ್ನಾಗಿಲ್ಲ, ಅದಕ್ಕೆ ನಮಗೆ ಲಾಸ್ ಆಗ್ತಾ ಇರೋದು. ಅದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಹರಿಸಿ ಅಂತ ಬರ್ದಿದ್ದೀನಿ. ಬೇಡ ಕಣ ಶಿವು, ಚಪ್ಪಲಿ ಕಲ್ನ ತಲೆ ಮೇಲೆ ಹೊಡ್ಕೋತಾ ಇದ್ಯಾ? ಈ ವಿಷಯ ಮ್ಯಾನೇಜರ್ ಸಾಹೇಬ್ರಿಗೆ ಗೊತ್ತಾದ್ರೆ ಇಲ್ಲೇ ಬಂದು ಮೆಟ್ರೆ ಇಸ್ಬಿಡ್ತಾರೆ ಅಟೆಯ. ಪರವಾಗಿಲ್ಲ ಪರವಾಗಿಲ್ಲ, ಐ ಡೋಂಟ್ ಕೇರ್. ಅಲ್ಲ, ಕ್ವಾಲಿಟಿ ಚೆನ್ನಾಗಿದ್ರೇನೆ ಸೇಲ್ಸ್ ಆಗೋದು, ಸೇಲ್ಸ್ ಆದ್ರೇನೆ ಕಂಪನಿ ಬೆಳೆಯೋದು. ಇಲ್ಲಿ ನಡೀತಾ ಇರೋ ಎಲ್ಲ ವಿಷಯನೂ ನನ್ನ ಬಾಸ್ಗೆ ತಿಳಿಸ್ಲೇಬೇಕು.
ಅನ್ನ ಕೊಡ್ತಾ ಇರೋ ಕಂಪ್ನಿಗೆ ಅನ್ಯಾಯ ಆಗ್ತಾ ಇರೋದು ನೋಡಿಕೊಂಡು ನನ್ನಿಂದ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನನ್ನ ಜೊತೆ ಸತ್ಯ ಇದೆ. ಅಯ್ಯೋ ಪ್ರಸಾದ್, ಎಂತ ಕೆಲಸ ಮಾಡ್ಬಿಟ್ರಿ ನೀವು. ನೀವು ಸತ್ಯ ಹೇಳ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಬಾಸ್ ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಸತ್ಯ ಯಾವತ್ತಿದ್ರು ಕಹಿನೇ. ಲೋ ಶಿವು, ಕ್ವಾಲಿಟಿ ಚೆಕ್ ಮಾಡೋರೆ ತಲೆ ಕೆಡ್ಸ್ಕೊತಾ ಇಲ್ಲ. ನಿಜ ಹೇಳಿ ನೀನ್ ಯಾಕೋ ಸಿಗಾಕೋತೀಯ? ಬಕೆಟ್ ಹಿಡಿತೀವಿ ಅಂತ ನಮಗ್ ಬೈತಿಯಲ್ಲ. ಈ ಕಂಪ್ನಿಲಿ ಹಾಗೆ ಮಾಡ್ಲಿಲ್ಲ ಅಂದ್ರೆ ತಿಂಗಳಿಗೆ ಸರಿಯಾಗಿ ಸಂಬಳ ಬರಲ್ಲ. ಹೆಂಡತಿ ಮಕ್ಕಳು ಇರೋರು ಕೈ ಬಾಯಿ ಕಟ್ಕೊಂಡು ಸುಮ್ಮನೆ ಇರಬೇಕು, ಇಲ್ಲಾಂದ್ರೆ ಬದುಕಕ್ಕಾಗಲ್ಲ. ಅಲ್ಲ ಸರ್, ಈ ಕಂಪ್ನಿ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿರಲ್ಲ, ದೊಡ್ಡವ್ರು ಸುಮ್ಕೆ ಬಿಡ್ತಾರ? ಇರೋ ಕೆಲಸನೂ ಕಳ್ಕೊಂಡ್ರೆ ನಾಳೆಗೆ ಏನ್ ಮಾಡ್ತೀರಾ ಯೋಚನೆ ಮಾಡಿ. ಕೆಲಸ ಕಳ್ಕೊಳ್ಳೋಂಥದ್ದು ನಾನೇನ್ ಮಾಡ್ದೆ? ಮೇಲ್ ಮಾಡಿದಿರಲ್ಲ. ಮಾರ್ಗಿಯವ್ರೆ, ಇಫ್ ಯು ಡೋಂಟ್ ಮೈಂಡ್, ಈ ಮೇಲ್ನ ಅರ್ಧಕ್ಕೆ ನಿಲ್ಸಕ್ಕಾಗತ್ತಾ? ಅಂದ್ರೆ ಬಾಸ್ ಹೋಗ್ದಿರೋ ತರ ಮಧ್ಯದಲ್ಲೇ ತಡೆಯಕ್ಕಾಗತ್ತಾ? ಅಷ್ಟು ಗೊತ್ತಿಲ್ವ ಸಾ? ಕಳಿಸಿರೋ ಮೇಲೂ ಸ್ಮಶಾನಕ್ಕೆ ಹೋದೆ ಅಣ್ಣ, ಎಳ್ಳು ವಾಪಸ್ ಬರೋಕಿಲ್ಲ. ಎಷ್ಟು ತಿಂಡಿರ್ಬೇಕ್ರಿ ನನ್ನ ಮಗ್ಗ. ನಮ್ಮ ಅಪ್ಪಗ ಮೇಲ್ ಕಳಿಸ್ತಾರೆ ಅಂತ ಹೇಳಿದ್ರೆ ಅವನು ಸುಮ್ಮನೆ ಬಿಡಂಗಲ್ಲ ನಾನು. ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ವಿಚಾರ್ತೀನಿ, ನೀವು ಟೆನ್ಷನ್ ಆಗ್ಬಿಡಿ ಪ್ಲೀಸ್. ಟೆನ್ಷನ್ ಮಾಡ್ಕೋಬಾರ್ದು ಅಂತಂದ್ರೆ ಏನಂತ ಮಾತಾಡ್ಲಿಕ್ಕತ್ತೀರಿ ನೀವು ಮಿಸ್ಟರ್ ಡಿಲಿಂಗ್ ರಾಜ್? ಸರ್ ಲಿಂಗರಾಜ್ ಸರ್, ಅದು ಡಿ ಇನ್ಶಿಯಲ್ ಸರ್. ನೋಡ್ರಿ, ನಮ್ಮ ಅಪ್ಪರಿಗೆ ಹಾರ್ಟ್ ವೀಕ್ ಅದ, ಹಾಸಿಗೆ ಹಿಡ್ದಾರ ಅಂತದ್ರಾಗ ಮಂಗೆ ನಮಗ ಅವ್ರಿಗೆ ಇಮೇಲ್ ಹಾಕ್ಯಾನ. ನಮ್ಮ ಅಪ್ಪಗೆ ಏನಾರ ಆಗ್ಬೇಕಲ್ಲ, ನಾ ಸುಮ್ಮನೆ ಬಿಡೋದಿಲ್ಲ ಅವನ್ನ, ನಿಮ್ನು ಸುಮ್ಮನೆ ಬಿಡೋದಿಲ್ರಿ. ಅವ ಕಳ್ಸಿದ ಮೇಲ್ನ ನಿಮ್ಗೆ ಫಾರ್ವರ್ಡ್ ಮಾಡೀನಿ ನೋಡ್ರಿ. ಮಿಸ್ಟರ್ ಶಿವಪ್ರಸಾದ್, ಹೋದ್ರಿ ಅದನ್ನ ಇಂದಾಗೆ ಫ್ರಮ್ ಟು ಇದೆಲ್ಲ ಬಿಟ್ಟು ಮೇನ್ ಮಾಡ್ರು ಹೋದ್ರೆ. ಸರಿ ಸರ್. ಮಾನ್ಯರೇ, ವಿಷಯವೇನೆಂದರೆ ರಾಜಾ ಚಡ್ಡಿಗಳು ಗುಣಮಟ್ಟ ಇತ್ತೀಚೆಗೆ ತೀರಾ ಹದಗೆಟ್ಟಿದ್ದು, ಗ್ರಾಹಕರಾಗಲಿ ಅಂಗಡಿ ಮಾಲೀಕರಾಗಲಿ ಚಡ್ಡಿ ಹಾಕಿಕೊಳ್ಳಲು ಆಸಕ್ತಿ ತೋರುತ್ತಿಲ್ಲ. ಸರ್, ಇಲ್ಲಿ ಒಂದು ಪದ ಮಿಸ್ ಆಗಿದೆ. ನಮ್ಮ ಕಂಪನಿ ಚಡ್ಡಿ ಹಾಕಿಕೊಳ್ಳಲು ಆಸಕ್ತಿ ತೋರುತ್ತಿಲ್ಲ ಅಂತ ಇರಬೇಕಿತ್ತು. ಹಾಗಾಗಿ ತಾವು ನಮ್ಮ ಗುಣಮಟ್ಟದ ಮೇಲೆ ಗಮನ ಹರಿಸಿದರೆ ಮತ್ತೊಮ್ಮೆ ನಾವು ಮಾರುಕಟ್ಟೆಯಲ್ಲಿ ನಂಬರ್ 1 ಆಗುತ್ತೇವೆ. ಇಲ್ಲವಾದಲ್ಲಿ ಕಂಪನಿಗೆ ಬೀಗ ಹಾಕಬೇಕಾಗಬಹುದು ಎಂದು ನನ್ನ ಭಾವನೆ. ಸರ್, ಇದು ನಾನೇ ಬರೆದಿದ್ದು. ಏನ್ ದೊಡ್ಡ ಲಾಡ್ ಲಬಡ್ದಾಸ್ ನೀನು? ಏನ್ ಅನ್ಕೊಂಡಿದ್ಯಾ? ನಮ್ ಕಂಪ್ನಿ ಅನ್ನ ತಿನ್ಕೊಂಡು ನಮ್ ಕಂಪ್ನಿಗೆ ಬಾಗ್ಲಾಕ್ಬೋದು ಅಂತ ನಮ್ಮ ಓನರ್ಗೆ ಹೇಳ್ತೀಯಾ? ನಿನ್ನಂತ ಕಂಪ್ನಿ ಕೆಲಸ ಕೊಟ್ಟಿದ್ದಕ್ಕೆ ಅನ್ನ ತಿನ್ಕೊಂಡಿದ್ಯಾ? ಇಲ್ಲಾಂದ್ರೆ ಕಲ್ಲು ಮಣ್ಣು ತಿನ್ಬೇಕಾಗಿತ್ತು. ತಿರ್ಪೆನೂ ಯಾರು ಹಾಕಲ್ಲ ನಿಂಗೆ. ಸರ್ ಪ್ಲೀಸ್ ಸರ ಮಾತಾಡಿ, ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ಸತ್ಯ ಹೇಳಿದ್ರೆ ಹೀಗೆಲ್ಲ ಬೈಬಾರ್ದು ಸರ್. ಯಾವ್ದೋ ಸತ್ಯ? ನಾನ್ಸೆನ್ಸ್. ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ, ನ್ಯಾಯ ನೀತಿ ಮಾತಾಡ್ತೀಯ. ಇನ್ನೊಂದು ನಮ್ಮ ಆಫೀಸಲ್ಲಿ ಕೆಲಸದಿಂದ ತೆಗೆದಾಕಿದ್ದೀನಿ. You are fired. ಹೋಗ್ತಾ ಇರು. ಪ್ಲೀಸ್ ಸರ್, ಹಾಗೆಲ್ಲ ಮಾಡ್ಬಿಡಿ ಸರ್. ನಡಿಯ. ಸರ್